ಇವತ್ತಿನ ಕಾಲದಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ಇನ್ನೂ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೂರಾರು ಜನ ಮಕ್ಕಳಿಗೆ ಇವರು ಒಂದು ನೆರವಾಗಿದ್ದಾರೆ ಅಂದರೆ ಅದು ಅದ್ಭುತ ಸರ್. ಒಂದು ಅದ್ಭುತವಾದ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ ಸರ್ ಇದ್ರ ಬಗ್ಗೆ. ಸರ್ ಈ ಥರ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಮಾತೇ ಇಲ್ಲ ಸರ್. ಆ ಶನಿ ಮಹಾತ್ಮನ ನಂಬಿದ್ದಾರೆ. ಆ ಶನಿ ಮಹಾತ್ಮ ಆ ಶಕ್ತಿ ಕೊಟ್ಟಿದ್ದಾನೆ. ಹಾಗೆ ನಾವು ಇವತ್ತು ಆಸ್ತಿ ಮಾಡ್ತೀವಿ, ಅಂತಸ್ತು ಮಾಡ್ತೀವಿ ಅನ್ನೋದೆಲ್ಲ ವೇಸ್ಟ್. ಈ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳಂದರೆ ನಿಮ್ಗೆ ಗೊತ್ತು. ನಮ್ಮ ಕೈಲಾದಷ್ಟು ಅವ್ರಿಗೆ ಬೆನ್ನೆಲುಬಾಗಿ ಜೊತೆಗಿರ್ತೀವಿ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ನೂರಾರು ಜನ ದೇವರ ಮಕ್ಕಳನ್ನು ಹಾಗೂ ಜನಸ್ನೇಹಿ ಆಶ್ರಮವನ್ನು ನೋಡಿ ಬಂದ ನಿಮಗೆ ಜನಸ್ನೇಹಿ ಆಶ್ರಮದ ಮೇಲಿನ ಅನಿಸಿಕೆ ಏನು? ಸರ್ ನನಗೆ ತುಂಬ ಖುಷಿಯಾಗುತ್ತೆ. ಈ ಥರ ಕೆಲಸ ಯಾರೂ ಮಾಡಲ್ಲ. ಇವತ್ತಿನ ಕಾಲದಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ಇನ್ನೂ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೂರಾರು ಜನ ಮಕ್ಕಳಿಗೆ ಇವರು ಒಂದು ನೆರವಾಗಿದ್ದಾರೆ ಅಂದರೆ ಅದು ಅದ್ಭುತ ಸರ್. ಸಾಯುವ ಕೊನೆ ದಿನಗಳಲ್ಲಿ ವಯಸ್ಸಾದವರನ್ನ ಮನೆಯ ಮಕ್ಕಳಂತೆ ನೋಡ್ಕೊಳ್ತಿದ್ದಾರೆ ಅನ್ನಿಸ್ತಾ? ಸರ್ ಕೆಲವೊಂದು ಕಡೆ ಯಾರೂ ಈ ಥರ ಮಾಡ್ತಾ ಇಲ್ಲ. ಯಾಕಂದರೆ ಈಗ ನಾವು ಚಿಕ್ಕ ಮಕ್ಕಳಾಗಿರ್ತೀವಿ, ಹೋಗ್ತಾ 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 ನಾವು ಬೆಳೀತಾ ಇರ್ತೀವಿ. ಅದೇ ಥರ ವಯಸ್ಸಾದಂಗೆ ಅವರು ಮಕ್ಕಳಾಗ್ತಾರೆ. ಅದನ್ನು ನೋಡೋಕ್ಕೆ ಕೆಲವೊಬ್ರು ಯಾರೂ ನೋಡಲ್ಲ ಸರ್. ಅಂಥದ್ರಲ್ಲಿ ಈ ಜನಸ್ನೇಹಿ ಯೋಗೇಶ್ ಅವ್ರು ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಸರ್ ಇದ್ರ ಬಗ್ಗೆ. ಟೈಮ್ ಇಲ್ಲ ಅಂತ ಸಂಬಂಧಿಕರ ಸಾವಿಗೆ ಹೋಗದೇ ಇರೋ ಕಾಲದಲ್ಲಿ ಸಂಬಂಧನೇ ಇಲ್ಲದೆ ಇರೋ ಸಾವಿರಾರು ಜನರಿಗೆ ಹೆಗಲು ಕೊಟ್ಟು ಅರ್ಥಪೂರ್ಣವಾಗಿ ಅಂತ್ಯಕ್ರಿಯೆ ಮಾಡ್ತಿದ್ದಾರೆ. ಜನಕ್ಕೆ ಈ ಮೂಲಕ ಏನು ಹೇಳ್ತೀರಾ? ಸರ್ ಈ ಥರ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮಾತೇ ಇಲ್ಲ ಸರ್. ಇವ್ರು ಮಾಡ್ತಿರೋ ದೊಡ್ಡ ಗುಣ. ಆ ಶನಿ ಮಹಾತ್ಮನ ನಂಬಿದ್ದಾರೆ. ಆ ಶನಿ ಮಹಾತ್ಮ ಆ ಶಕ್ತಿ ಕೊಟ್ಟಿದ್ದಾನೆ. ಇದೇ ಥರ ಇನ್ನೂ ನೂರಾರು ಕೆಲಸ ಮಾಡಲಿ, ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾವು ಹಾರೈಸ್ತೀವಿ ಸರ್. ಸಾವಿರಾರು ಜನರಿಗೆ ಆಶ್ರಯ ಕಲ್ಪಿಸಿ ಮಕ್ಕಳ ಶಿಕ್ಷಣ ಹಾಗೂ ಜವಾಬ್ದಾರಿಯ ಭಾರ ಹೊರಲು ಹೊರಟಿರುವ ಜನಸ್ನೇಹಿ ಯೋಗೇಶ್ ಹಾಗೂ ತಂಡಕ್ಕೆ ನೀವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್ ಇದು ತುಂಬ ಒಳ್ಳೆಯ ಕೆಲಸ. ಒಳ್ಳೆ ಎಜುಕೇಷನ್ ಅಂದರೆ ಮಕ್ಕಳಿಗೆ ನಾವು ಇವತ್ತು ಆಸ್ತಿ ಮಾಡ್ತೀವಿ, ಅಂತಸ್ತು ಮಾಡ್ತೀವಿ ಅನ್ನೋದೆಲ್ಲ ವೇಸ್ಟ್. ಇವಾಗ ಆವಾಗಿನ ಕಾಲದಲ್ಲಿ ಎಷ್ಟೆಷ್ಟೋ ಆಸ್ತಿ ಇದ್ರೂ ಏನೂ ಯೂಸ್ ಇಲ್ಲ. ಮಕ್ಳಿಗೆ ಬೇಕಾಗಿರೋದೇನೋ ವಿದ್ಯಾಭ್ಯಾಸ. ಅವ್ರಿಗೆ ಶಿಕ್ಷಣ ಒಂದು ಕೊಟ್ಟರೆ ಅವ್ರ ಮುಂದೆ ಫ್ಯೂಚರಲ್ಲಿ ಅದಕ್ಕೆ ಹತ್ಪಟ್ಟು ಆಸ್ತಿ ಮಾಡ್ತಾರೆ. ಅದೇ ಅಸ್ತ್ರ. ಅದನ್ನು ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಇನ್ನೇನು ಬೇಕು ಸರ್? ನಿಸ್ವಾರ್ಥವಾಗಿ ಜನಸೇವೆ ಮಾಡ್ತಿರೋ ಜನಸ್ನೇಹಿಗೆ ಸಮಸ್ಯೆ ಅಂತ ಬಂದರೆ ನಮ್ಮ ಪರವಾಗಿ ನಿಮ್ಮ ನಿಲುವು ಏನಾಗಿರುತ್ತೆ ಸರ್? ಈಗ ಇವರು ಮಾಡ್ತಿರುವಂಥ ಒಳ್ಳೆ ಕೆಲಸಗಳಿಗೆ ನಾವು ಮತ್ತು ನಮ್ಮ ಆರಾಧ್ಯ ದೇವ ಕಿಚ್ಚ ಸುದೀಪಣ್ಣವರ ಅಪ್ಪಟ ಅಭಿಮಾನಿಗಳು ನಾವು ಅವ್ರ ಜೊತೆ ನಾವು ತುಂಬ ವರ್ಷದಿಂದ ಇದ್ದೀವಿ. ನಮ್ಮ ಕೈಲಾದಷ್ಟು ಅವ್ರಿಗೆ ಬೆನ್ನೆಲುಬಾಗಿ ಜೊತೆಗಿರ್ತೀವಿ ಸರ್. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.